टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಕುಂಭಮೇಳಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ಆದರೆ ಗಂಗೆಯಲ್ಲಿ ಪುಣ್ಯಸ್ನಾನ ವಿಚಾರದಲ್ಲಿ ರಾಜಕೀಯ ಕದನ ಮಾತ್ರ ತಾರಕಕ್ಕೇರಿದೆ. ಕೈ ನಾಯಕರು ಕುಂಭಮೇಳವನ್ನ ಟೀಕಿಸ್ತಾ ಇದ್ದಾರೆ. ಇತ್ತ ಡಿಸಿಎಂ ಡಿಕೆಶಿ ಕುಂಭಮೇಳವನ್ನ ಹಾಡಿ ಹೊಗಳಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಮಹಾಕುಂಭಮೇಳ ಸಂಪನ್ನಗೊಂಡ್ರು ನಿಲ್ಲದ ರಾಜಕೀಯ ಜಟಾಪಟಿ. ಗಂಗೆ ಮಲಿನವಾಗಿದೆ ಎಂದ ಪ್ರಿಯಾಂಕ್ ಖರ್ಗೆಗೆ ಜೋಶಿ ತಿರುಗೇಟು. 45 ದಿನಗಳ ಕಾಲ ನಡೆದ ಐತಿಹಾಸಿಕ ಮಹಾಕುಂಭಮೇಳ ಸಮಾಪ್ತಿಯಾಗಿದೆ. 66 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಆದರೆ ಮಹಾಕುಂಭಮೇಳ ಸಂಪನ್ನಗೊಂಡ್ರೂ ರಾಜಕೀಯ ಜಟಾಪಟಿ ಮಾತ್ರ ನಿಂತಿಲ್ಲ. ಕೇಂದ್ರದ ಸಂಸ್ಥೆಯೊಂದರ ವರದಿ ಉಲ್ಲೇಖಿಸಿದ ಪ್ರಿಯಾಂಕ್ ಖರ್ಗೆ ಗಂಗೆ ಮಲಿನವಾಗಿದೆ ಅಂತ ಹೇಳಿದ್ದು ಈ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ. ನಮ್ಮ ಸಂಪ್ರದಾಯಗಳನ್ನು ಕಾಪಾಡೋದು ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ ವಾಟ್ ಕಾಸ್ಟ್ ಅದನ್ನು ಯೋಚನೆ ಮಾಡಬೇಕು ಅಂತ ಅಷ್ಟೇ ನಂದು ಇದು. ಆಮೇಲೆ ಐ ಆಮ್ ಅಗೇನ್ಸ್ಟ್ ಮಾತಾಡ್ರಿ ಇದೆ ಬೇರೆದ್ರ ಬಗ್ಗೆ. ಬೇರೆ ಬೇರೆ ಕಡೆ ಹೋದಾಗ ಘಟನೆಗಳಾಗಿರ್ತಾವಲ್ಲ. ಇಲ್ಲಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಾ ಮದೀನಾಕ್ಕೆ ಹೋಗ್ತಾರೆ, ಅಲ್ಲಿ ಘಟನೆ ಆಗೇ ಇಲ್ಲ. ನೋಮ್ಮೆ ಮಾತಾಡಲಿ ಅದ್ರ ಬಗ್ಗೆ. ಮಹಾಕುಂಭಮೇಳ ಕಮರ್ಷಿಯಲ್ ಆಕ್ಟಿವಿಟಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದು ಈ ಮಾತಿಗೂ ಜೋಶಿ ಕೌಂಟರ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರಲ್ಲ, ಕೆಲವು ಜನರಿಗೆ ಮರಳು ಮಾಡ್ತಾ ಇದ್ದಾರಲ್ಲ. ನೀವು ನೋಡಿ, ನೀವು ನನಗೆ ಅಳಬೇಕು ನಗಬೇಕು ಗೊತ್ತಾಗಲ್ಲ ಒಂದೊಂದು ಸರಿ. ಈ ಪ್ರಿಯಾಂಕಾ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಾರ್ಟಿ ಅವರಿಗೆ ಹಿಂದೂಗಳ ನಂಬಿಕೆಯನ್ನು, ಶ್ರದ್ಧೆಯನ್ನು ಅಪಮಾನ ಮಾಡೋದೊಂದು ಕೆಲಸ. ಯಾರು ನೀರು ಮಾರಾಟ ಮಾಡ್ತಾ ಇದ್ದಾರೆ, ಏನು ನೀರಾಟ ಮಾಡ್ತಾ ಇದ್ದಾರೆ, ಅಲ್ಲೇ ಹೋಗಿ ಬಂದವರಿಗೆ ಅವರ ಅನುಭವ ಕೇಳ್ರಿ. ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ. ಮಹಾಕುಂಭಮೇಳವನ್ನ ಹಾಡಿ ಹೊಗಳಿದ ಡಿಸಿಎಂ ಡಿಕೆಶಿ. ಮಹಾಕುಂಭಮೇಳದ ಕುರಿತು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಚರ್ಚಾಸ್ಪದ ಹೇಳಿಕೆ ನೀಡುತ್ತಿದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆಶಿ ಮಾತ್ರ ಕುಂಭಮೇಳವನ್ನ ಹಾಡಿ ಹೊಗಳಿದ್ದಾರೆ. ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅಂತ ಹೇಳಿದ್ದಾರೆ. My experience was very good. Number one, I appreciated the organization which they had done. It is a not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು 1-2 ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಡಿಕೆ ಅಭಿಪ್ರಾಯ ಆರ್ಎಸ್ಎಸ್ಗೆ ಹೊಂದಿಕೆಯಾಗ್ತಿದೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ಪೋಸ್ಟ್. ಕುಂಭಮೇಳ ಪ್ರಶಂಸಿಸಿ ಡಿಕೆ ಇವತ್ತು ಈಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದಕ್ಕೆ ಎಐಸಿಸಿ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ಕಿಡಿಕಾರಿದ್ದಾರೆ. ಡಿಕೆ ಅಭಿಪ್ರಾಯ ಆರ್ಎಸ್ಎಸ್ ನಿರೂಪಣೆಗಳೊಂದಿಗೆ ಹೊಂದಿಕೆಯಾಗುತ್ತೆ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಕುರಿತು ಸ್ಪಷ್ಟನೆ ನೀಡಿರೋ ಡಿಕೆ, ನಾನು ಅಮಿತ್ ಶಾ ಭೇಟಿಯೇ ಮಾಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ, ನಾನು ಕಾಂಗ್ರೆಸ್ಸಿಗ ಅಂದಿದ್ದಾರೆ. ಕೆಲವು ಆಲೆ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ, ಇದು ಬಿಜೆಪಿ ಅಂತ ಬರೀತಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ. ಇನ್ನು ಕುಂಭಮೇಳ ಟೀಕಿಸಿದವರಿಗೆ ಟಾಂಗ್ ಕೊಟ್ಟಿರೋ ಸಿಎಂ ಯೋಗಿ, ಕುಂಭಮೇಳದಲ್ಲಿ ರಣಹದ್ದುಗಳಿಗೆ ಶವಗಳೇ ಕಂಡುವು, ಹಂದಿಗಳಿಗೆ ಬರೀ ಹೊಲಸು ಕಾಣಿಸ್ತು, ಆಸ್ತಿಕರು ಆಶೀರ್ವಾದ ಪಡೆದ್ರು ಅಂತಂದಿದ್ದಾರೆ. ಈ ಮಧ್ಯೆ ಮಮತಾ ಬ್ಯಾನರ್ಜಿ 144 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ ಅನ್ನೋ ವಿಚಾರವಾಗಿ ಪ್ರಶ್ನೆ ಎತ್ತಿದ್ದಾರೆ. 2013ರಲ್ಲಿ ನಡೆದಿದ್ದ ಕುಂಭಮೇಳ ಯಾವುದು ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ, ವಿಪಕ್ಷಗಳು ದಾರಿ ತಪ್ಪಿಸ್ತಿವೆ ಅಂದಿದೆ. ಬ್ಯೂರೋ ರಿಪೋರ್ಟ್, TV9.